ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ರೆಡಿಯಾಗಿದ್ದೀನಿ, ನೋಡ್ತಾ ಇರ್ಬೋದು. ಇವತ್ತೊಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾವು ಹೋಗ್ತಾ ಇರೋದು ನಿಜವಾಗ್ಲೂ ಖುಷಿ ಆಗ್ತೈತಿ, ಒಂದು ಹೆಮ್ಮೆ ಆಕೈತಿ. ಏನಪ್ಪ ಅನ್ನೋದು ನಿಮ್ಗೆ ಹೋಗ್ತಾನೋ ಹೇಳ್ತೀನಿ. ಒಂದು ನಿಜವಾಗ್ಲೂ ಸಂತೋಷದ ವಿಷಯ ಅಂತ ಹೇಳ್ಬೋದು. ಅದಕ್ಕೆ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಇಲ್ಲಿವರೆಗೆದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಐತಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಏನಿಲ್ಲ ಅಂತ. ಕಾವೇರಿ ನೋಡ್ರಿ ಟಿಫನ್ ಮಾಡಿ ಚಹಾ ಕುಡಿತಾ ಇದ್ದಾಳೆ. ಸ್ನಾನ ಕೂಡ ಆಯ್ತಕ್ಕಿದ್ದು, ಮತ್ತು ಪೂಜೆದು ಎಲ್ಲ ಮುಗಿಸಿದ್ಲು. ಬಟ್ ನಾ ಮನ್ಯಾಗ ಇರ್ತೀನಿ, ಯಾಕಂದ್ರೆ ದಿನ ಹೋಗಿರ್ತಾಳಲ್ರಿ. ಇವತ್ತು 2 ದಿವಸ ರಜೆ ಐತಕ್ಕಿಗೆ. ನಾ ಮನ್ಯಾಗ ಇರ್ತೀನಿವ, ನಾವು ಅಲ್ಲೇ ನೀನು ಹೋಗ್ಬಾ ಅಂತಂದ್ಲು. ಹೀಗಾಗಿ ನಾನು ಒಬ್ಬಕ್ಕೆ ರೆಡಿ ಆಗಿದ್ದೀನಿ. ಮತ್ತು ಎಲ್ಲಿ ಹೊಂಟೀನಿ ಏನು ಹೊಂಟೀನಿ ನಿಮ್ಗೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ನೀವು ಕೂಡ ನನಗಿಂತ ಹೆಚ್ಚಿನ ಒಂದು ಸಂತೋಷನ ವ್ಯಕ್ತಪಡಿಸ್ತೀರಂತ ನನಗೆ ಗೊತ್ತನೇ ಐತಿ. ಖಂಡಿತವಾಗ್ಲೂ ಸ್ನೇಹಿತರೆ, ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ. ಬರ್ರಿ, ಅಲ್ಲಿ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ಏನೆಲ್ಲ ಆಯಿತು ಅದನ್ನೊಂಚೂರ ನೋಡ್ಕೊಂಡು ಬರೋಣ ಅಂತ. ನಾನಿವತ್ತು ಬೆಳಗ್ಗೆ ಎಷ್ಟು ದಿನದ ನಂತರ ತಾಲಿಪಟ್ಟಿ ಮಾಡಿದ್ದೆ. ನನಗಂತೂ ತಾಲಿಪಟ್ಟಿ ತಿನ್ನುವಂಗೆ ಆಗಿಬಿಟ್ಟಿತ್ತು. ಬೆಳಗ್ಗೆ ಮಗಳ ಅರ್ಜೆನ್ಸಿಗೆ ಆಗಂಗಿಲ್ಲರಿ. ಹೀಗಾಗಿ ಈಗ ಇವತ್ತು ನಾಳೆ ಆಕೆಗೆ 2 ದಿವಸ ರಜೆ ಇತ್ತು, ಸ್ಪೆಷಲ್ ಆಗಿರಲಿ ಅಂತ ಬೆಳಗ್ಗಿನ ನಾನು ಹಿಟ್ಟನ್ನು ನಾದಿಟ್ಟಿದ್ದೆ ತಾಲಿಪಟ್ಟಿದು. ಅಂದ್ರೆ ಒಂಚೂರು ನೆನೆದ್ರೆ ತಾಲಿಪಟ್ಟಿ ಚೆನ್ನಾಗಿ ಬರ್ತಾವಂಥೇಳಿ ಮತ್ತು ನಾನು ಉಳ್ಳಾಗಡ್ಡಿ ಹಾಕಿ ತಾಲಿಪಟ್ಟಿ ಮಾಡಿದ್ದೆ. ಸಖತ್ತಾಗಿತ್ತು. ಹಾಗೇನ ಮತ್ತು ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಹಿಟ್ಟು ಕಲಸಿಟ್ಟು ಎಲ್ಲ ಮನೆಯೆಲ್ಲ ಅಂದ್ರೆ ಕಸ ಹೊಡೆದು, ಅಂದ್ರೆ ಒಂಚೂರು ಇವತ್ತು ಡೀಪಾಗೆ ಕ್ಲೀನ್ ಮಾಡೇನೆ ಅಂತಲೇ ಹೇಳ್ಬೋದು, ಕಸ ಹೊಡೆದೇನೆ ಅಂತ ಹೇಳ್ಬೋದು. ಮಗಳ ಈಗ ಬಂದು ಕುಂತ್ಲ, ಆಕೆಗೆ ಬಿಸಿ ಬಿಸಿದ ತಾಲಿಪಟ್ಟೆ ಹಾಕ್ಕೊಟ್ಟೇನಿ. ಆ್ಯಕ್ಚುಲಿ ಜಳಕಕ್ಕೆ ಹೊಂಟಿದ್ಲಕ್ಕಿ, ಬೇಡ ಟೈಮ್ ಆಗೈತಿ, ಮೊದಲು ಟಿಫನ್ ಮಾಡ್ಕೊಬಾ, ಆಮೇಲೆ ನೀನು ಜಳಕ ಮಾಡಿ ಅಂತಂದೆ. ಆಕೆ ಏನು ಮಾಡಿದ್ಲಪ್ಪ ಅಂತಂದ್ರೆ, ನಿನ್ನೆ ದಿವಸನ ಸಾಕಷ್ಟು ಬಟ್ಟೆ ಇದ್ದವ್ರಿ, ನೆನೆಸಿಟ್ಟಿದ್ಲ ರಾತ್ರಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಬಾಗಿಲು ಪೂಜೆ ಎಲ್ಲ ಮುಗಿಸಿದ ತಕ್ಷಣ ಅಂದ್ರೆ ಏನು ಮಾಡಿದ್ಲು ಅಂದರೆ ಎಲ್ಲ ಬಟ್ಟೆ ತೊಳೆದು ಹಾಕಿದ್ಲು. ನೋಡ್ರಿ, ಈಗ 10:45 ಆಗೈತಿ. ಇನ್ನೂ ಸ್ನಾನ ಮಾಡಿ ಎಲ್ಲ ಮಾಡಿ ತಿನ್ನೋದಂದ್ರೆ ಲೇಟ್ ಆಕೈತಿ. ಪರವಾಗಿಲ್ಲ, ಮೊದಲು ತಿನ್ಕೊ, ಆಮ್ಯಾಗ ಜಳಕ ಮಾಡ ಅಂತಂದು ಬೈದೆ. ಬಿಸಿ ಬಿಸಿ ತಾಲಿಪಟ್ಟೆ ಹಾಕ್ಕೊಟ್ಟೀನಿ. ಅದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ದೆ, ಹಚ್ಕೊಂಡು ತಿಂತಾ ಇದ್ಲೆ. ನೋಡ್ತಾ ಇದ್ದಿರಲ್ಲ, ಇಷ್ಟೊಂದು ಬಟ್ಟೆ ಎಲ್ಲ ಬಿಸಿಲಾದ್ರೆ ಆಗಂಗಿಲ್ಲ. ಹೊರಗಡೆ ಐತಲ್ರಿ ಒಗೆಯೋ ಕಲ್ಲ, ಬಿಸಿಲಿಗೆ ತ್ರಾಸ ಆಗ್ತೈತಿ. ಬಿಸಿಲಾಗೋದ್ರಾಗ ತೊಳೆದು ಹಾಕ್ಬಿಟ್ರಾತಂತ ರಾತ್ರಿ ನಾನು ನೆನೆಸಿಟ್ಕೊಂಡಿದ್ಲೆ. ಹೀಗಾಗಿ ಬಡ ಬಟ್ಟೆ ತೊಳೆದು ಹಾಕಿಲ್ಲ. ನಾ ಏನು ಮಾಡಿದೆಯಪ್ಪ ಅಂದ್ರೆ, ತಾಲಿಪಟ್ಟಿ ಹಿಟ್ಟನ್ನು ನಾ ಏನು ಮಾಡಿದೆ ಅಂದ್ರೆ ಅಕ್ಕಿ ಹಿಟ್ಟು ಹಾಕ್ಸಿದಿಟ್ಟಿದ್ದೆ. ನನಗೀಗ ಚಕ್ಲಿ ನಿಪ್ಪಟ್ಟಿಗೆ ಬೇಕಲ್ರಿ, ಹಾಕಿಸ್ಕೊಂಡು ಬಂದಿದ್ದೆ ಗಿರ್ನಿಗೆ. ಅದನ್ನೆಲ್ಲನೂ ಜರಡಿ ಹಿಡಿದು ಡಬ್ಬಿ ತುಂಬಿಟ್ಟೆ. ಆಮೇಲೆ ಕಸ ಹೊಡೆದೆ ನೋಡ್ರಿ ನಾನು. ಹೀಗಾಗಿ ಅವು ಬುಟ್ಟಿ ಗಿಟ್ಟಿ ಸ್ವಲ್ಪ ಎಲ್ಲ ಇದ್ದಿದ್ದು ಜರಡಿ ಹಿಡಿಯೋಕೆ ತೊಗೊಂಡಿದ್ನೆಲ್ಲ ಅವನ್ನೆಲ್ಲ ತೊಳೆದಿಟ್ಕೊಂಡೀನಿ. ಸೊ ನೋಡ್ತಾ ಇದ್ದೀರಿ, 10:30 ಪೊನೆ 11 ಆಗೈತಿ. ಕ್ಲೈಮೇಟ್ ಹೆಂಗೈತೆ ಅಂಥೇಳಿ ಸಖತ್ತಾಗಿತ್ತು. ಬಿಸಿಲಂತೂ ಸ್ಟಾರ್ಟ್ ಆಗೈತಿ, ಬಟ್ ಸ್ವಲ್ಪ ತಂಪೈತಿ. ನಿನ್ನೆ ಸಿಕ್ಕಾಪಟ್ಟಿ ಮಳೆ ಆಗೈತಲ್ರಿ, ಹೀಗಾಗಿ ಇವತ್ತೊಂದು ಸ್ವಲ್ಪ ತಂಪೈತೆ ಅಂತ ಹೇಳ್ಬೋದು. ಸೊ ಬರ್ರಿ ಸ್ನೇಹಿತರೆ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವಂಥ ತಾಲಿಪಟ್ಟಿ. ನಾನು ಬಡ ಬಿಸಿ ಈಗ ಹಾಕ್ಕೊಂಡು ತಿನ್ನೋದಂತಲೇ ಹೇಳ್ತೀನಿ ನೋಡ್ರಿ. ನೋಡ್ತಾ ಇದ್ದೀರಿ, ಕೊಬ್ಬರಿ ಚಟ್ನಿ ಮಾಡಿದೆ, ಮತ್ತು ಮೊಸರು ಇತ್ತು. ಎರಡೂ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ರೀ ತಾಲಿಪಟ್ಟಿಗೆ. ಮೊಸರು ಹಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ಈ ಥರ ಗಟ್ಟಿ ಚಟ್ನಿ ಮಾಡಿನೂ ತಿನ್ಬೋದು, ಸಖತ್ತಾಗಿರ್ತೈತಿ. ಮತ್ತು ಯಾವುದು ಬೇಡಪ್ಪ ಅಂದ್ರೆ ಬಿಸಿ ತಾಲಿಪಟ್ಟಿಗೆ ಒಂದು ಚೂರು ತುಪ್ಪ ಹಾಕ್ಕೊಂಡು ಹಾಗೇನೂ ತಿನ್ಬೋದು. ಯಾಕಂದ್ರೆ ಎಲ್ಲನೂ ಹಾಕಿರ್ತೀವಲ್ರಿ ಇದ್ರೊಳಗೆ, ಹಸಿ ಖಾರ, ಉಪ್ಪು, ಹಾಗೆ ಈರುಳ್ಳಿ, ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತಾವಂಥೇಳಿ. ಏನು ಬೇಡ ಅಂದ್ರೆ ಹಾಗೇನ ನೀವು ತುಪ್ಪ ಹಚ್ಕೊಂಡು ತಿನ್ಬೋದು, ಇಲ್ಲ ಚಹಾ ಜೊತೆನೂ ಎಂಜಾಯ್ ಮಾಡ್ಬೋದು. ನೋಡ್ತಾ ಇದ್ರಲ್ಲ ಎಷ್ಟೊಂದು ಸಖತ್ತಾಗಿ ಬಂದವು ತಾಲಿಪಟ್ಟಿ ಅಂಥೇಳಿ. ನಮಗಂತೂ ತುಂಬಾ ಇಷ್ಟ ರೀ ತಾಲಿಪಟ್ಟಿ. ಅದಕ್ಕೆ ಇವತ್ತು ಬಿಟ್ಟು ಮಾಡಿದೆ ನೋಡ್ರಿ ಸ್ನೇಹಿತರೆ. ಎಲ್ಲರೂ ಇಬ್ಬರು ಮ್ಯಾಚಿಂಗ್ ನಾನು ಹೋಗಾಕತ್ತೀವಿ. ಮಗಳ ಸಲುವಾಗಿ ಪ್ರೌಡ್ ಮೂಮೆಂಟ್ ಹೌದಲ್ವ? ಖುಷಿ ಆಗಿ ಹೋಗಿ ಮತ್ತೆ ಸಿಗ್ತೀನಿ, ಎಲ್ಲ ಹೋಗ್ತೀವಿ ಅಂತೇಳಿ ಅಲ್ಲೇ ಹೋಗ್ತೀವಿ. ಸ್ನೇಹಿತರೆ, ನಾನು ಮತ್ತು ಚಿನ್ನು ಇಬ್ಬರು ಕೂಡ ಆಟೋ ತೊಗೊಂಡು ಬಂದ್ವಿ. ಪುರುಷೋತ್ತಮ ಹಾಲ್ ಅಂತ ಹೇಳಿದು ನಮ್ಮ ಧಾರವಾಡದ ಹಿಂದಿ ಪ್ರಚಾರ ಸಭಾದ ಹತ್ತಿರ ಅದೇ ಆವರಣದಲ್ಲೇ ಬರ್ತೈತಿ, ಪುರುಷೋತ್ತಮ ಹಾಲ್ ಅಂಥೇಳಿ. ಸೊ ಇಲ್ಲಿಗೆ ಬಂದೀವಿ. ಯಾಕೆ ಬಂದೀವಪ್ಪ ಅಂತಂದ್ರೆ ನಿಮ್ಗೆ ಹೋಗ್ತಾ ಹೇಳ್ತೀನಿ. ಟೈಮ್ ನಮ್ಗೆ 11:30 ಕೊಟ್ಟಿದ್ದರು. ಸೊ ನಾವು ಕೂಡ ಫಟಾಫಟ್ ಅಂತ ಹೇಳಿ ರೆಡಿಯಾಗಿ ಬಿಟ್ವಿ. ಸೊ ಇಲ್ಲಿ ನಿಂತವರು ಮಹಾಪೌರರು
ಮಾಜಿ ಮಹಾಪೌರರು ಅಂತಲೇ ಹೇಳ್ಬೋದು. ನಮ್ಮ ಏರಿಯಾದ ಕಾರ್ಪೊರೇಟರ್ ನೋಡ್ರಿ ಅವರು, ಮಾಜಿ ಕಾರ್ಪೊರೇಟರ್ ಶಿವ್ ಹಿರೇಮಠ್ ಸರ್ ಅಂಥೇಳಿ. ಸೊ ಅವರು ಇವತ್ತು ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ. ಸೊ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ಮನೋರಂಜನೆ ನಡೆದಿತ್ತು. ಮತ್ತು ಹಾಲ್ ಒಳಗೆ ನೋಡಕತ್ತೀರಿ ಸಾಕಷ್ಟು ಸ್ಟೂಡೆಂಟ್ಸ್ ಅದಾರ ಇಲ್ಲಿ, ಹಾಗೆ ಪೇರೆಂಟ್ಸ್ ಇದ್ದಾರೆ, ನನ್ನಂಥ ಪೇರೆಂಟ್ಸು. ನಾನು ನನ್ನ ಮಗಳ ಜೊತೆಗೆ ಬಂದೆಲ್ಲ ಅದೇ ಥರ ಅವ್ರವ್ರ ಮಕ್ಕಳ ಜೊತೆಗೆ ಕೆಲವು ಪೇರೆಂಟ್ಸ್ ಕೂಡ ಬಂದಿದ್ದರು ಮತ್ತು ಸಾಕಷ್ಟು ಮಕ್ಕಳು ಕೂಡ ಅದಾರ. ಹೌದು, ಯಾಕೆ ಬಂದೀವಪ್ಪ ಅದನ್ನು ನಿಮ್ಗೆ ನಾನು ಹೇಳ್ತಾ ಹೋಗ್ತೇನೆ. ಸೊ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಅಧ್ಯಕ್ಷರು ಈ ಒಂದು ಗಡದ್ ಟ್ಯುಟೋರಿಯಲ್ಸ್ ಏನು ನೋಡಕತ್ತೀರಿ ಆ ಒಂದು ಗಡದ್ ಟ್ಯುಟೋರಿಯಲ್ಸದ ಅಧ್ಯಕ್ಷರು ಅನ್ಬೋದು, ಈ ಕಾರ್ಯಕ್ರಮದ ಅಧ್ಯಕ್ಷರು ಅನ್ಬೋದು. ಸೊ ಬಸವರಾಜ್ ಗಡದ್ ಅಂತ ಸರ್ ಅಂತ ಹೇಳಿ, ಆಮೇಲೆ ಅವರ ಬ್ರದರ್ ಅಂತಲೇ ಹೇಳ್ಬೋದು, ಮತ್ತು ಗಡದ್ ಟ್ಯುಟೋರಿಯಲ್ಸದ ಪ್ರಿನ್ಸಿಪಲ್ ಅಪ್ಪು ಗಡ ಸರ್ ಅಂತ ಹೇಳಿ. ನಂತರ ಗೆಸ್ಟು ಮಾಚಪ್ಪನವ್ರು ಸರ್ ಅಂತ ಹೇಳಿ ಬಂದಿದ್ದರು. ಹಾಗೆ ಶಿವ್ ಹಿರೇಮಠ್ ಸರ್ ಹೇಳಿದೆ, ಮಾಜಿ ಕಾರ್ಪೊರೇಟ್ರ್ ಅವರು, ಮಾಜಿ ಮೇಯರ್ ಕೂಡ ಹೌದು. ಸೊ ಅವರು ಕೂಡ ಅವ್ರನ್ನೂ ಕೂಡ ಅತಿಥಿಗಳಾಗಿ ಕರೆಸಿದ್ರು. ಸೊ ನಾನು ಕೂಡ ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡಕತ್ತೀನಿ. ಹಾಗೆಯೇ ಕಾರ್ಯಕ್ರಮದ ಪ್ರಾರಂಭ ಒಂದು ಪ್ರಾರ್ಥನೆಯೊಂದಿಗೆ, ಒಂದು ಗೀತೆ, ಪ್ರಾರ್ಥನಾ ಗೀತೆಯೊಂದಿಗೆ ಸ್ಟಾರ್ಟ್ ಆಗೈತಿ. ಸೊ ಅದನ್ನು ಕೇಳ್ರಿ, ಎಂಜಾಯ್ ಮಾಡಿರಿ. ಅದಾದ ನಂತರ ಪ್ರಾರ್ಥನೆ ಒಂದು ಭರತನಾಟ್ಯ ಮುಖಾಂತರನೂ ಆಗ್ತೈತಿ. ಸೊ ಅದನ್ನು ನೋಡಿರಿ. ನನಗಂತೂ ತುಂಬ ಅಂದ್ರೆ ತುಂಬ ಇಷ್ಟ ಆಯಿತು ಭರತನಾಟ್ಯ. ಸೊ ನೋಡಿರಿ ಸ್ನೇಹಿತರೆ. ಅತ್ಯಂತ ಸುಶ್ರಾವ್ಯವಾಗಿ ಪ್ರಾರಂಭ ಪರಶುರಾಮ್ ಹಾಗೂ ತಂಡದವರಿಗೆ ಮತ್ತೊಮ್ಮೆ ಕನ್ನಡದ ವತಿಯಿಂದ ತುಂಬ ಹೃದಯದ ವಂದನೆಗಳು. ಕುಮಾರಿ ಮೈತ್ರಿ ಹಾಗೂ ಕುಮಾರಿ ಗಾರ್ಗಿ ಅವರಿಂದ ನೃತ್ಯದ ಮೂಲಕ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ. ದಯವಿಟ್ಟು ಕುಮಾರಿ ಮೈತ್ರಿ ಹಾಗೂ ಕುಮಾರಿ ಗಾರ್ಗಿ ವೇದಿಕೆಗೆ ಆಗಮಿಸಬೇಕೆಂದು ಕೋರಿಕೆ. Shri
ಶಂಭೋ ಶಿವ ಶಂಭೋ ಶಿವ ಶಂಭೋ ಸರ್ವೇಶ್ವರ ಕರುಣಾಕರಮೂರ್ತೆ ಸರ್ವೇಶ್ವರ ಕರುಣಾಕರಮೂರ್ತೆ ಸಾಮಗಾನ ಪ್ರಿಯ ವೇದ ಮೂರ್ತೆ ಸರ್ವೇಶ್ವರ ಕರುಣಾಕರಮೂರ್ತೆ ಸಾಮಗಾನ ಪ್ರಿಯ ವೇದ ಪರಮೇಶ್ವರ ಗಂಗಾಧರ ಕೀರ್ತೆ ಪರಮೇಶ್ವರ ಗಂಗಾಧರ ಕೀರ್ತೆ ಪರಮೇಶ್ವರ ಗಂಗಾಧರ ಕೀರ್ತೆ ಪರಮೇಶ್ವರ ಗಂಗಾಧರ ಕೀರ್ತೆ ಜಗದಂಬಿತ ಶಂಭೋ ಶಿವ ಶಂಭೋ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸ್ನೇಹಿತರೆ, ನಾವು ಬಂದಿರುವಂಥ ಇವತ್ತಿನ ಕಾರ್ಯಕ್ರಮ ನೀವು ಹಿಂದೆ ಬೋರ್ಡ್ ನೋಡ್ತಾ ಇರ್ಬೋದು.
ಗಡದ್ ಟ್ಯುಟೋರಿಯಲ್ಸ್ SSLC ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭ ಇದು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇನ್ವೈಟ್ ಮಾಡಿದ್ರು, ಅದಕ್ಕೋಸ್ಕರ ಬಂದ್ವಿ. ಈ ಒಂದು ಗಡದ್ ಟ್ಯುಟೋರಿಯಲ್ಸಲ್ಲಿ ನನ್ನ ಮಗಳ SSLC ವೆಕೇಷನಲ್ಲಿ ಕ್ಲಾಸಸ್ಸನ್ನು ತೊಗೊಂಡಿದ್ಲು, ಅಂದರೆ ಟ್ಯೂಷನಿಗೆ ಬಂದಿದ್ಲು ಇಲ್ಲಿ. ನಿಮಗೂ ಗೊತ್ತೈತಿ, ಬಟ್ ಅರ್ಧಕ್ಕೆ ನಾ ಬಿಟ್ಲಕ್ಕಿ, ನಾನು ಮನ್ಯಾಗ ಮಾಡ್ಕೊಳ್ತೀನಿ ಅಂಥೇಳಿ ಫುಲ್ ಹೋಗಲಿಲ್ಲ. ಆ ಒಂದು ಗಡದ್ ಟ್ಯುಟೋರಿಯಲ್ಸದ ಒಂದು ಏನಪ್ಪ ಅಂದ್ರೆ ಪ್ರತಿಭಾ ಪುರಸ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭಕ್ಕೆ ಇನ್ವೈಟ್ ಮಾಡಿದರು. ಸೊ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಯಿತು ದೀಪ ಬೆಳಗಿಸುವುದರ ಮುಖಾಂತರ. ಇದಾದ ನಂತರ ಅತಿಥಿಗಳಿಗೆ ಸ್ವಾಗತ ಆಯಿತು, ಅತಿಥಿಗಳ ಭಾಷಣ ಆಯಿತು. ನಾನು ಅದನ್ನೆಲ್ಲ ತೊಗೊಂಡಿಲ್ಲ. ಹಾಗೆ ವಿದ್ಯಾರ್ಥಿಗಳ ಅನಿಸಿಕೆ, ಗಡದ್ ಟ್ಯುಟೋರಿಯಲ್ಸ್ ಬಗ್ಗೆ ಅವರ ಅನಿಸಿಕೆಗಳು ಕೂಡ ಆಯಿತು. ಭಾಳ ಅಂದ್ರೆ ಭಾಳ ಚಂದ ಹೇಳಿದರು, ಮತ್ತು ಬೆಸ್ಟ್ ಟ್ಯುಟೋರಿಯಲ್ಸ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಪಬ್ಲಿಸಿಟಿ ಮಾಡಲಾರ್ದನ ಒಂದು ಅಂದರೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗಿ ಒಂದು ಒಳ್ಳೆಯ ಒಂದು ಟ್ಯುಟೋರಿಯಲ್ಸ್ ಅಂತಲೇ ಹೇಳ್ಬೋದು. ಒಂದು ಹಾಸ್ಟೆಲ್ ಫೆಸಿಲಿಟಿ, ಆಮೇಲೆ ಎಜುಕೇಷನ್ನು ಮತ್ತು ಯೋಗ, ಎಲ್ಲ ರೀತಿಯ ಒಂದು ಉತ್ತಮ ಶಿಕ್ಷಣವನ್ನು ಇಲ್ಲೇ ಕೊಡ್ತಾರೆ ನೋಡ್ರಿ. ವೆಕೇಷನ್ ಕ್ಲಾಸಸ್ ಕೂಡ ಅವೈಲಬಲ್ ಅದಾವೆ, ಹಾಗೆಯೇ ರೆಗ್ಯುಲರ್ ಕ್ಲಾಸಸ್ ಕೂಡ ಇಲ್ಲೇ ಅವೈಲಬಲ್ ಅದಾವೆ. 8th to 10th ವರೆಗೆ ಇಲ್ಲೇ ಕ್ಲಾಸಸ್ಸನ್ನು ಹೇಳ್ತಾರೆ. ಒಂದು 20 ವರ್ಷದ ಒಂದು ಅನುಭವ ಐತಿ ಈ ಒಂದು ಗಡದ್ ಟ್ಯುಟೋರಿಯಲ್ಸಿಗೆ. ನಾವೆಲ್ಲ ಸ್ಕೂಲಿಗೆ ಹೋಗಾಗೂ ಇತ್ತಿದ್ದು. ಸೊ ಇವತ್ತಿನ ದಿವಸ ಸ್ನೇಹಿತರೆ, ಯಾರು ಅವರ ಟ್ಯುಟೋರಿಯಲ್ಸಲ್ಲಿ ಶಿಕ್ಷಣ ತಗೊಂಡು ಅಥವಾ ಕ್ಲಾಸಸ್ ತಗೊಂಡು ಈ ಒಂದು ವರ್ಷದ SSLC ಪರೀಕ್ಷೆಯಲ್ಲಿ ಉತ್ತಮವಾದ ಪರ್ಸಂಟೇಜನ್ನು ಯಾರು ಮಾಡ್ಯಾರ ಅಂಥ ಒಂದು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರದ್ದು ಒಂದು ಪಟ್ಟಿಯನ್ನು ಮಾಡಿ ಅಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಹಾಗೆಯೇ ಈ ವರ್ಷದ ವೆಕೇಷನ್ ಕ್ಲಾಸಸ್ನ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ರು. ಈ ಬೀಳ್ಕೊಡುವ ಸಮಾರಂಭದ ವಿದ್ಯಾರ್ಥಿಗಳು ನೆನಪಿನ ಕಾಣಿಕೆಯನ್ನು ಗಡದ್ ಟ್ಯುಟೋರಿಯಲ್ಸ್ಗೆ ಕೊಟ್ಟರು ಸ್ನೇಹಿತರೆ. ಹಾಗೆ ನನ್ನ ಮಗಳು ಕೂಡ 85% ಮಾಡ್ಯಾಳ SSLCಯಲ್ಲಿ. ಸೊ ಹೀಗಾಗಿ ನಮಗೂ ಕೂಡ ಇನ್ವಿಟೇಷನ್ ಬಂದಿತ್ತು, ಅದಕ್ಕೋಸ್ಕರ ನಾನು ಬಂದೆ. 2024-25ನೇ ಸಾಲಿನ SSLC ಪರೀಕ್ಷೆ ಫಲಿತಾಂಶ ಬಂದು ರಾಜ್ಯದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಅಂಥ ಸಾಧಕರಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಸಹಿತ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಆ ಒಂದು ಸಾಧಕರಲ್ಲಿ ನಾವು ಇವತ್ತು ಲಿಸ್ಟ್ ಔಟ್ ಮಾಡಿದಾಗ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಈ ದಿನ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ 99% ಸ್ಕೋರ್ ಮಾಡಿ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ವಿದ್ಯಾರ್ಥಿನಿ ಡಿಂಪಲ್ ವಾಯಾರ್. ಇವರು ಸಹಿತ ನಮ್ಮ ಸಂಸ್ಥೆಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡ್ಕೋಬೇಕು. ಈಗ ನಾವು ಮೊದಲಿಗೆ ಒಂದು 10 ಜನ ವಿದ್ಯಾರ್ಥಿಗಳನ್ನು ಕರೀತಾ ಇದ್ದೇವೆ. ಎರಡನೇದಾಗಿ ಆದರ್ಶ್ ಮದಾಳೆ 98.24%. ಆದರ್ಶ್. ಇಂತಹ ಒಂದು ಸುಸಂದರ್ಭ ಏನೈತಲ್ಲ, ಎಲ್ಲ ಒಂದು ಪಾಲಕರಿಗೆ ಅಥವಾ ಪೇರೆಂಟ್ಸಿಗೆ, ಪೋಷಕರಿಗೆ ಅತ್ಯಂತ ಒಂದು ಹೆಮ್ಮೆಯ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು. ನನಗೂ ಕೂಡ ಅಷ್ಟನ ಹೆಮ್ಮೆಯಾಗಿತ್ತು, ಅಷ್ಟನ ಖುಷಿಯಾಗಿತ್ತು. ಇದೆಲ್ಲರಿಗೂ ಸಿಗೋದಿಲ್ಲ, ಎಲ್ಲರಿಗೂ ಬೇಕಂದ್ರೂ ಸಿಗೋದಿಲ್ಲ. ಅದು ಅವರವರ ಒಂದು ಪರಿಶ್ರಮದ ಮೇಲೆ, ಒಂದು ಅದೃಷ್ಟದ ಮೇಲೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಒಂದು ಪರಿಶ್ರಮ ನನ್ನ ಮಗಳನ್ನು ಮಾಡಿದ್ಲು. SSLCಯಲ್ಲಿ 85% ತೆಗೆದ್ಲು. ಖುಷಿ ಆಗ್ತೈತೆ ಅಂಥೇಳಿ. ಸೊ ಹೀಗಾಗಿ ನೋಡಿರಿ, ಎಲ್ಲ ಮಕ್ಕಳು ಅಂದರೆ ಒಂದು ಹಂತದಿಂದ 99, 98, ಸೊ ಈ ರೀತಿಯಾಗಿ ಬ್ಯಾಚ್ ಟು ಬ್ಯಾಚ್ ಅವರು ಕೊಡ್ತಾ ಬರ್ತಾಯಿದ್ರು, ಸನ್ಮಾನ ಮಾಡ್ತಾ ಬರ್ತಾಯಿದ್ರು. ಸೊ ಈಗ ನನ್ನ ಮಗಳ ಸರದಿ ಅಂತಲೇ ಹೇಳ್ಬೋದು. ಅದು ಕೂಡ ನಮ್ಮ ಏರಿಯಾದ ಮಾಜಿ ಮಹಾಪೌರರು ಅಥವಾ ಕಾರ್ಪೊರೇಟರ್ ಅವರ ಕೈಯಿಂದ ಸನ್ಮಾನ ಒಂದು ಅತ್ಯಂತ ಇನ್ನೂ ಒಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು. ಶಿವ ಹಿರೇಮಠ್ ಸರ್ ನನ್ನ ಮಗಳಿಗೆ ಸನ್ಮಾನ ಮಾಡಿದ್ರಂದ್ರೆ ಅದು ಎಲ್ಲಿಲ್ಲದ ಖುಷಿ ಅಂಥೇಳಿ. ಸೊ ಸರ್ ಅಷ್ಟೇ ನಮ್ಮ ಏರಿಯಾಕ್ಕೆ ತುಂಬ ಅಂದ್ರೆ ತುಂಬಾ ಸಾಕಷ್ಟು ಕೆಲಸಗಳನ್ನು ಮಾಡಿದರು, ಸಾಕಷ್ಟು ಹೆಲ್ಪ್ ಮಾಡ್ಯಾರ ಅಂತ ಹೇಳ್ಬೋದು ನಮ್ಮ ಏರಿಯಾಕ್ಕೆ. ಅವರು ಒಂದು ಕಾರ್ಪೊರೇಟರ್ ಆದ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆ ಕಾಣ್ತು ನಮ್ಮ ಒಂದು ಏರಿಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಮುಖಾಂತರ ಕೂಡ ಅವ್ರಿಗೆ ಹೇಳ್ತೀನಿ. ಹಾಗೆ ನನ್ನ ಮಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನೋಡಿರಿ. ಎಲ್ಲ ಮಕ್ಕಳಿಗೂ ನನ್ನ ಪರವಾಗಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ, ನೀವು ಕಂಡ ಕನಸು ನನಸಾಗಲಿ ಮಕ್ಕಳೇ. ಅದನ್ನು ಮುಗಿಸ್ಕೊಂಡು ನಾನು ಮತ್ತು ಚಿನ್ನು ಮನೆಗೆ ಬಂದ್ವಿ, ಅವ್ವಾರ ಮನೆಗೆ ಬಂದ್ವಿ.
ಇಲ್ಲೇ ನಮ್ಮ ದೊಡ್ಡಮ್ಮ ಬಂದಿದ್ದರು, ಸೀತಮ್ಮ ದೊಡ್ಡಮ್ಮ. ಹೇಳಿದ್ದೆ ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ ಅವ್ವ ಅವರಿಗೆ ಕರ್ಕೊಂಬರಾಕ ಚಿಕ್ಕನರ್ಗುಂದಕ್ಕೆ ಹೋಗ್ಯಾಳ ಅಂಥೇಳಿ. ಯಾಕೆ ಅವ್ರಿಗೆ ಕರ್ಕೊಂಬಂದಾರ ಅಂತ ಅದನ್ನು ಕೂಡ ಹೇಳ್ತೀನಿ. ಮತ್ತು ಇಲ್ಲಿ ನಮ್ಮ ತಂಗಿಯವ್ರ ಅತ್ತಿಯವರು ಬಂದು ಕುಂತಿದ್ರು ಅವ್ವನ ಕಡೆನೇ. ಮತ್ತು ಮಗಳಿಗೆ ಕೊಟ್ಟಂಥ ಮೂಮೆಂಟು ಆಗಿರ್ಬೋದು, ಅದನ್ನೆಲ್ಲ ತೋರಿಸ್ತಾ ಇದ್ದೆ, ಶಾಲ್ ತೋರಿಸ್ತಾ ಇದ್ದೆ. ಅವ್ರಿಗೂ ಕೂಡ ಎಲ್ಲರಿಗೂ ಖುಷಿ ಆಯಿತು. ಅಪ್ಪಾಜಿ ಅಂತರೂ ಅತ್ತೇ ಬಿಟ್ರಂತ ಹೇಳ್ಬೋದು. ಮೊಮ್ಮಗಳ ಈ ಒಂದು ಸನ್ಮಾನ ಕೇಳಿ ಎಲ್ಲ ನೋಡಿ ಅವ್ರಿಗೆ ಅಷ್ಟೊಂದು ಖುಷಿ ಆಯ್ತು ನೋಡ್ರಿ ಸ್ನೇಹಿತರೆ. ಆಮೇಲೆ ಕಾಲು ತೋರಿಸ್ತಾ ಇದ್ದೀನಿ ನೋಡ್ರಿ, ಸೀತಮ್ಮ ದೊಡ್ಡಮ್ಮ ಅವ್ರ ಕಾಲು. ಇವ್ರ ಕಾಲಿಗೆ ಏನಾಯಿತು, ಏನಿಲ್ಲ, ಹೆಂಗಾಯಿತು ಅದನ್ನೆಲ್ಲನೂ ನಿಮ್ಗೆ ಒಂದು ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಮತ್ತು ಇವ್ರಿಗೆ ಏನೈತಲ್ರಿ, ನಮ್ಮ ದೊಡ್ಡಮ್ಮ ಅವ್ರಿಗೆ ಅಂದ್ರೆ ದೊಡ್ಡಪ್ಪ ಅವರು ತೀರ್ಕೊಂಡಾರ. ಇವ್ರಿಗೆ ಮಕ್ಕಳು ಕೂಡ ಇಲ್ಲ, ತಂದೆ ತಾಯಿನೂ ತೀರ್ಕೊಂಡಾರ, ಅಣ್ತಮ್ರಂತೂ ಇಲ್ಲವೇ ಇಲ್ಲ. 3 ಜನ ಹೆಣ್ಮಕ್ಳ ನಮ್ಮ ಅವ್ವಾರ. ಸೊ ಹೀಗಾಗಿ ಇಷ್ಟು ದಿವಸ ಚಿಕ್ಕನರಗುಂದದಲ್ಲೇ ಅವ್ರ ತವ್ರ ಮನೆಯೊಳಗೆ ಕಾವೇರಿ ಅವ್ರದ್ದು ಮಮ್ಮಿ ಇರ್ತಾಳೆ. ಸೊ ಆಕಿನೂ ಒಂದಿಷ್ಟು ದಿವಸ ನೋಡಿಕೊಂಡ್ಲು. ಆಕಿನೂ ಕೂಡ ಆಕಿನ ದುಡಿಬೇಕು, ಆಕಿನ ಮಾಡಬೇಕು. ನಮ್ಮ ಮಾಮಾರು ಇಲ್ಲ, ನಮ್ಮ ಮಾಮಾರು ಬಿಟ್ಟು ಹೋಗಿ ಭಾಳ ವರ್ಷ ಆಯ್ತು ನಮ್ಮ ಅಕ್ಕನ. ಹೀಗಾಗಿ ತುಂಬಾ ತ್ರಾಸಾಗಿತ್ತು. ಅವ್ವನ ಇಲ್ಲೊಂದು ದಿವ್ಸ ದಿನ ಬಾ ಅಂಥೇಳಿ ಕರ್ಕೊಂಡು ಬಂದಾಳ. ಸೊ ಅಳ್ತಾ ಇದ್ದರು, ನೀವು ಬರಲಿಲ್ಲ ಚಿಕ್ಕನರಗುಂದಕ್ಕೆ ನಾನು ನೋಡಕ್ಕೆ ಅಂಥೇಳಿ. ಬಟ್ ನನಗೂ ಲೇಟಾಗಿ ಗೊತ್ತಾತ್ವ. ಆಮೇಲೆ ನನಗೆ ಆರಾಮಿಲ್ದಂಗೆ ಆಯಿತು, ಹಿಂಗಾಗಿ ಬರೋಕ್ಕಾಗಲಿಲ್ಲ ಅಂತ ಹೇಳಿದೆ. ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಮತ್ತು ನಿನ್ನೆ ದಿವಸ ಅವ್ವ ಕರ್ಕೊಂಬಂದಿದ್ಲಲ್ಲ, ಅದಕ್ಕೆ ನಾನು ಬಂದು ಇವತ್ತು ಭೇಟಿ ಆದೆ ನೋಡ್ರಿ. ಅವ್ರಿಗೆಲ್ಲ ಭೇಟಿಯಾಗಿ ಮನೆಗೆ ಬಂದು ರಾತ್ರಿ ಟೈಮಿಗೆ ನನ್ನ ಮಗ ನೋಡ್ರಿ ಓಡೋಡಿ ಬಂದು ಈ ವಿಡಿಯೋ ತೊಗೊಳಕತ್ತಿದ್ದ. ಎಷ್ಟು ಸಖತ್ತಾಗಿ ಕಾಣಕತ್ತೈತೆ ನೋಡು ಮಮ್ಮಿ ಅಲ್ಲೇ ಅಂಥೇಳಿ. ನಿಜವಾಗ್ಲೂ ನಾನು ಬಂದು ನೋಡಿದೆ, ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು. ಎಲ್ಲ ಆರೆಂಜಲ್ಲಂತೂ ನನಗಂತೂ ಆಂಜನೇಯನ ಕಾಣಕತ್ತಿದ್ರು. ನಿಜವಾಗ್ಲೂ ಅದು ನಮ್ಮ ಕಲ್ಪನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಹೆಂಗೆ ಅನ್ನಿಸ್ತು ಈ ವ್ಯೂ ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ಇವತ್ತಿನ ಲಾಗು ಕೂಡ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.